ಪ್ರಿಯ ವೀಕ್ಷಕರೇ, ಕೆವಿ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಿಗ್ ಬಾಸ್ ಆರಂಭವಾಗಿ 4-5 ದಿನಗಳು ಕಳೆದಿವೆ ಅಷ್ಟೇ. ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಲಾಯರ್ ಜಗದೀಶ್ ಅವರ ಆರ್ಭಟ ಜೋರಾಗಿದೆ. ಎಲ್ಲ ಸ್ಪರ್ಧಿಗಳೊಂದಿಗೂ ಸುಖ ಸುಮ್ಮನೆ ಕಾಲು ಕೆರೆದು ಜಗಳಕ್ಕೆ ಹೋಗ್ತಾ ಇದ್ದಾರೆ ಜಗದೀಶ್ ಅವರು. ತಾನು ಹಾಗೆ ಮಾಡಿಬಿಡ್ತೀನಿ, ತಾನು ಹೀಗೆ ಮಾಡಿಬಿಡ್ತೀನಿ, ಬಿಗ್ ಬಾಸ್ನ ಎಲ್ಲ ಗುಟ್ಟನ್ನು ನಾನು ರಟ್ಟು ಮಾಡ್ತೀನಿ, ನನ್ನನ್ನು ಎದುರಾಕೊಂಡು ಬಿಗ್ ಬಾಸ್ ಹೇಗೆ ನಡೆಸ್ತಾರೆ, ಹೀಗೆ ತರಹೇವಾರಿಯಾಗಿ ಆರ್ಭಟಿಸ್ತಾ ಇದ್ದಂಥ ಜಗದೀಶ್ಗೆ ಈಗ ನಿಜವಾದ ಸಂಕಷ್ಟ ಶುರುವಾಗಿದೆ. ಕಳೆದ ಸೀಸನ್ನಲ್ಲಿ ವರ್ತೂರ್ ಸಂತೋಷ್ ಹೇಗೆ ಬಿಗ್ ಬಾಸ್ ಮನೆಯಿಂದ ಸೀದಾ ಜೈಲಿಗೆ ಹೋದ್ರೋ, ಅದೇ ರೀತಿ ಈ ಬಾರಿಯ ಬಿಗ್ ಬಾಸ್ ಸೀಸನ್ನಲ್ಲಿ ಲಾಯರ್ ಜಗದೀಶ್ ರವರು ಬಿಗ್ ಬಾಸ್ ಮನೆಯಿಂದ ಸೀದಾ ಜೈಲಿಗೆ ಹೋಗುವ ಪರಿಸ್ಥಿತಿ ಕೂಡ ಎದುರಾಗಬಹುದು ಅನ್ನುವಂತಹ ಚರ್ಚೆ ಸಾಮಾಜಿಕ ಜಾಲತಾಣದಲ್ಲಿ ನಡೀತಾ ಇದೆ. ಹಾಗಿದ್ರೆ ಲಾಯರ್ ಜಗದೀಶ್ಗೆ ಎದುರಾಗಿರುವಂತಹ ಆ ಕಂಟಕ ಏನು? ಆ ಕಂಟಕ ಅವರಿಗೆ ಯಾವ ರೀತಿಯಾದಂತಹ ಸಮಸ್ಯೆಯನ್ನು ತಂದೊಡ್ಡಬಹುದು? ಅವರ ಲಾಯರ್ ಜಗದೀಶ್ ರವರ ನಿಜವಾದ ಮುಖವನ್ನು ಬಯಲು ಮಾಡಿದ್ದು ಯಾರು? ಈ ಎಲ್ಲವಕ್ಕೂ ನಾನು ಉತ್ತರ ಕೊಡ್ತೇನೆ. ದಯವಿಟ್ಟು ವಿಡಿಯೋವನ್ನು ಕಡೆತನಕ ನೋಡಿ. ಹಾಗೆಯೇ ನೀವಿನ್ನೂ ಕೂಡ ಕೆವಿ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಪ್ರಿಯ ವೀಕ್ಷಕರ, ಮಾತೆತ್ತಿದ್ರೆ ಸಾಕು ನಾನು ಲಾಯರ್ ಅಂತ ಹೇಳಿಕೊಳ್ಳುವ ಜಗದೀಶ್ ರವರು ನಕಲಿ ಲಾಯರ್ ಅಂತೆ. ಇದೇ ವಿಚಾರಕ್ಕೆ ಬಾರ್ ಕೌನ್ಸಿಲ್ ಜಗದೀಶ್ ಲಾಯರ್ ರವರ ಲೈಸೆನ್ಸನ್ನು ರದ್ದುಪಡಿಸಿದೆಯಂತೆ. ಬಿಗ್ ಬಾಸ್ನಲ್ಲಿ ನಡೆದ ಜಗಳಕ್ಕೂ ಜಗದೀಶ್ ಲಾಯರ್ ಲೈಸೆನ್ಸ್ ರದ್ದುಗೊಳಿಸುವುದಕ್ಕೂ ಏನು ಸಂಬಂಧ ಅಂತೀರಾ? ಅಸಲಿಗೆ ಜಗದೀಶ್ ನಕಲಿ ಮಾರ್ಕ್ಸ್ ಕಾರ್ಡನ್ನು ಕೊಟ್ಟು ಪದವಿ ಹಾಗೂ LLB ಮಾಡಿ ಬಾರ್ ಕೌನ್ಸಿಲ್ನಿಂದ ವಕೀಲ ವೃತ್ತಿ ಮಾಡಲು ಅನುಮತಿ ಪಡೆದಿದ್ದಾರೆ ಎಂಬ ವಿಚಾರ ಈಗ ಬೆಳಕಿಗೆ ಬಂದಿದೆ. ಇದೇ ಕಾರಣಕ್ಕೆ ಅವರ ಲೈಸೆನ್ಸ್ ರದ್ದಾಗಿದೆ. ಜಗದೀಶ್ PUC ಓದದೆ ನಕಲಿ ಮಾರ್ಕ್ಸ್ ಕಾರ್ಡ್ ತಯಾರಿಸಿದ್ದಾರೆ. ನಂತರ ಅದನ್ನು ಬಳಸಿಕೊಂಡು ಡಿಗ್ರಿ ಮಾಡಿರುವುದಲ್ಲದೆ LLBಯನ್ನು ಕೂಡ ಮುಗಿಸಿದ್ದಾರೆ. ಓದು ಮುಗಿತಾ ಇದ್ದಂತೆ ಬೆಂಗಳೂರನ್ನು ಬಿಟ್ಟು ಸೀದಾ ದೆಹಲಿಗೆ ಹೋಗಿ ಅಲ್ಲಿನ ಬಾರ್ ಕೌನ್ಸಿಲ್ನಲ್ಲಿ ಲಾಯರ್ ಕೆಲಸಕ್ಕೆ ಲೈಸೆನ್ಸ್ ಪಡೆದು ಬಂದಿದ್ರು. ಇದೀಗ ಆ ಲೈಸೆನ್ಸನ್ನೇ ರದ್ದುಪಡಿಸಲಾಗಿದೆ. ಜಗದೀಶ್ ರವರ ಲೈಸೆನ್ಸನ್ನು ರದ್ದು ಮಾಡಬೇಕು ಅಂತ ಹಿಮಾಂಶು ಭಾಟಿ ಎಂಬುವವರು ಬಾರ್ ಕೌನ್ಸಿಲ್ಗೆ ಅರ್ಜಿಯನ್ನು ಸಲ್ಲಿಸಿದರು. ಇದನ್ನು ಪರಿಗಣಿಸಿದ ದೆಹಲಿ ಬಾರ್ ಕೌನ್ಸಿಲ್ ಜಗದೀಶ್ ಅವರ ಅಂಕಪಟ್ಟಿಯನ್ನು ಪರಿಶೀಲನೆ ಮಾಡಿದೆ. ಈ ವೇಳೆ ಜಗದೀಶ್ ಅವರು ಕೊಟ್ಟಿರುವ ಅಂಕಪಟ್ಟಿ ನಕಲಿ ಅಂತ ಗೊತ್ತಾಗಿದೆ. ಹೀಗಾಗಿ ಅವರ ಲೈಸೆನ್ಸನ್ನು ರದ್ದುಗೊಳಿಸುವುದಾಗಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಪ್ರಶಾಂತ್ ಸಂಬರ್ಗಿ ಇದನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಬಿಗ್ ಬಾಸ್ ಜಗದೀಶನ ಲಾ ಡಿಗ್ರಿ ಕ್ಯಾನ್ಸಲ್ ಆಗಿದೆ. ಆತನ ದ್ವಿತೀಯ PUC ಮಾರ್ಕ್ಸ್ ಕಾರ್ಡ್ ನಕಲಿ ಆಗಿರೋದ್ರಿಂದ ನಂತರದ ಡಿಗ್ರಿಗಳು ಮಾನ್ಯವಾಗೋದಿಲ್ಲ. ಆತನ ಸನ್ನದ್ದನ್ನು ವಾಪಸ್ಸು ಕೊಡುವಂತೆ ಬಾರ್ ಕೌನ್ಸಿಲ್ ಆದೇಶ ನೀಡಿದೆ. ಆತನನ್ನು ಇನ್ನು ಮುಂದೆ ಲಾಯರ್ ಸಾಹೇಬ್ ಅಂತ ಕರಿಬೇಡಿ, ಅದು ಇತರ ಲಾಯರ್ಗಳಿಗೆ ಮಾಡುವ ಅವಮಾನವಾಗುತ್ತೆ ಅಂತ ಪ್ರಶಾಂತ್ ಸಂಬರ್ಗಿ ಬರೆದುಕೊಂಡಿದ್ದಾರೆ. ನಕಲಿ ಮಾರ್ಕ್ಸ್ ಕಾರ್ಡ್ ಕೊಟ್ಟು ವಕೀಲಗಿರಿಯನ್ನು ಪಡೆದುಕೊಂಡು ಹಲವಾರು ಕೇಸ್ಗಳನ್ನು ಕೂಡ ಜಗದೀಶ್ ಅವರು ನಡೆಸಿದ್ದಾರೆ. ಹೀಗಾಗಿ ಇವರ ವಿರುದ್ಧವೇ ಈಗ ಪ್ರಕರಣ ದಾಖಲಾಗುವ ಸಾಧ್ಯತೆಗಳು ಕೂಡ ಇವೆ. ಒಂದು ವೇಳೆ ಹಾಗೇನಾದರೂ ಆದರೆ ಕಳೆದ ಬಾರಿಯ ಸೀಸನ್ನಲ್ಲಿ ಹೇಗೆ ವರ್ತೂರ್ ಸಂತೋಷ್ ರವರು ಹುಲಿ ಉಗುರಿನ ಪ್ರಕರಣದಲ್ಲಿ ಬಿಗ್ ಬಾಸ್ ಮನೆಯಿಂದ ಸೀದಾ ಜೈಲಿಗೆ ಹೋಗಿದ್ರು, ಅದೇ ರೀತಿ ಜಗದೀಶ್ ಅವರು ಕೂಡ ಬಿಗ್ ಬಾಸ್ ಮನೆಯಿಂದ ಸೀದಾ ಜೈಲಿಗೆ ಹೋಗುವ ಸಾಧ್ಯತೆಗಳನ್ನು ಕೂಡ ಅಲ್ಲಗಳೆಯುವಂತಿಲ್ಲ. ಈ ಬಗ್ಗೆ ನಿಮಗೇನಿಸುತ್ತೆ? ಲಾಯರ್ ಜಗದೀಶ್ ಅವರು ಈ ಸಮಸ್ಯೆಯಿಂದ ಪಾರಾಗ್ತಾರಾ ಅಥವಾ ವರ್ತೂರ್ ಸಂತೋಷಂತೆ ಬಿಗ್ ಬಾಸ್ ಮನೆಯಿಂದ ಸೀದಾ ಸೆರೆಮನೆಗೆ ಹೋಗುವ ಸಾಧ್ಯತೆಗಳು ಇವೆ ಅಂತ ನಿಮಗೇನಾದರೂ ಅನಿಸುತ್ತಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ಕೆವಿ ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ. ನಮಸ್ಕಾರ.